ಶಂಕರಾಚಾರ್ಯರು, ಆದಿಗುರು ಶಂಕರಾಚಾರ್ಯರ ಮೂರ್ತಿ ನೋಡಿದಾಗ ಒಂದು ಕ್ಷಣ ಎಲ್ಲರೂ ಭಾವುಕರಾದರು ಕೇದಾರನಾಥದಲ್ಲಿ. ಸೊ ಆ ಆಪರ್ಚುನಿಟಿ ನಿಮಗೆ ಸಿಕ್ಕಿದ್ದು ಹೇಗೆ, ಹೆಂಗೆ ಆಯ್ಕೆ ಆದ್ರಿ, ಹೆಂಗಿತ್ತು ಅದು ಪ್ರೋಸೆಸ್? ಇದು ಒಂದು ಸಿನಿಮಾ ಕಥೆ ರೀತಿಯೇ ನಡೀತು ನನ್ನ ಜೀವನದಲ್ಲಿ. ನಮ್ಮ JSW ಅವರು ಇನಿಷಿಯೇಟ್ ತೊಗೊಂಡಿರ್ತಾರೆ ಕೇದಾರನಾಥದ ಪೂರ್ತಿ ರಿಜಿಸ್ಟರ್ ಮಾಡಲಿಕ್ಕೆ ಭಾರತ ಸರ್ಕಾರದಿಂದ. ಸೊ ನಿಮಗೆ ಗೊತ್ತಿರ್ಬೋದು, JSW ನಮ್ಮ ವಿಜಯನಗರದಲ್ಲಿದೆ. ಅವರು ಹಂಪಿ ಯೂನಿವರ್ಸಿಟಿನ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಲಾವಿದರುಗಳನ್ನ ಹುಡ್ಕೊಡಿ ನಮಗೆ ಬೇಕು ಅಂತ. ಹಂಪಿ ಯೂನಿವರ್ಸಿಟಿದು ಮೋಹನ್ ಪಾಂಚಾಲ್ ಅಂತ ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟ್ HOD ಇರ್ತಾರೆ. ಅವ್ರಿಗೆ ಈ ಒಂದು ವಿಷಯ ಹೋದಾಗ ಕರ್ನಾಟಕದಿಂದ 5 ಕಲಾವಿದರುಗಳು ಸೆಲೆಕ್ಟ್ ಮಾಡ್ತಾರೆ. ನನಗೊಂದು ಫೋನ್ ಬರುತ್ತೆ, ನೀವೇನೇನು ಕೆಲಸ ಮಾಡಿದ್ದೀರಾ ಅದು ಫೋಟೋ ಕಳಿಸ್ರಪ್ಪ ನೀವು ಅಂತ. ನಾನೇನೇನು ಕೆಲಸ ಮಾಡಿದ್ದೆ ಇಷ್ಟು ವರ್ಷ ಅದನ್ನು ಫೋಟೋ ಕಳಿಸಿದ್ದೆ. ಅದನ್ನು JSW ಅವರು ನೋಡಿ ಕೊನೆಗೆ ಕರ್ನಾಟಕದಿಂದ ನನ್ನ ಸೆಲೆಕ್ಟ್ ಮಾಡ್ತಾರೆ. ಇದೇ ರೀತಿ ಬೇರೆ ರಾಜ್ಯಗಳಲ್ಲಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಹಾಗೆ ಮಾಡಿ ನನಗೆ ಒಂದು ಶಂಕರಾಚಾರ್ಯರ ಪ್ರತಿಮೆ ಮಾಡಬೇಕು 20 ದಿವಸದಲ್ಲಿ ಕಲ್ಲಂದು. ಇದು ಪ್ರಧಾನಮಂತ್ರಿಗಳಿಗೆ ಹೋಗುತ್ತೆ ಅಷ್ಟೇ ಹೇಳಿದ್ದು. ಒಂದು 2 ಅಡಿ ಹತ್ರ. ಸೊ ಅದು ಪ್ರಧಾನಮಂತ್ರಿಗಳಿಗೆ ಹೋಗುತ್ತೆ ಅಂತ ಹೇಳಿದ್ರು. 20 ದಿವಸ ಟೈಮ್ ಕೊಟ್ಟರು ನನಗೆ. ಅದೇನಾದ್ರು ಇರಲಿ, ಇದು ಪ್ರಧಾನಮಂತ್ರಿಗಳಿಗೆ ಹೋಗುತ್ತೆ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದೆ. ನನಗೆ ಪ್ರತಿಯೊಂದು ಏನೇ ಮಾಡಿದ್ರು ಅದಕ್ಕೆ ಭಾವನಾತ್ಮಕವಾಗಿ ನಾನು ಮೊದಲು ಅವ್ರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಶಂಕರಾಚಾರ್ಯ ಮಾಡಿ ಬೇರೆಯವ್ರಿಗೆ ಅದು ತೋರ್ಸೋದ್ಕಿಂತ ನನಗವರು ದರ್ಶನ ಕೊಡಬೇಕು. ಸೊ ಇದು ನನಗೆ ಸ್ವಲ್ಪ ಹ್ಯಾಬಿಟ್ ಆಗಿಬಿಟ್ಟಿದೆ. ನಾನು ಏನೇ ಸ್ಕಲ್ಪ್ಚರ್ ಮಾಡಿದ್ರು ಅವರು ನನಗೆ ಒಂದು ಕನೆಕ್ಟ್ ಆಗೋದಕ್ಕ ನಾನು ರೀವರ್ಕ್ ಮಾಡ್ತಾನೆ ಇರ್ತೀನಿ ಸ್ವಲ್ಪ. ನನಗೆ ಇಲ್ಲಾಂದ್ರೆ ನಿದ್ದೆ ಬರಲ್ಲ, ಆ ರೀತಿ ಆಗ್ಬಿಡುತ್ತೆ. ಸೊ ಆ ಥರ ಆದಾಗ ನಾನು ನಮ್ಮ ಮೈಸೂರಿನ ಶಂಕರ ಮಠ ಶಾಖೆ ಇದೆ ಅವ್ರದ್ದು, ಶೃಂಗೇರಿ ಮಠದ್ದು. ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಬೇಕಾದಂಥ ಇನ್ಫಾರ್ಮೇಶನ್ ತಗೊಂತೀನಿ. ಮತ್ತೆ ಶಂಕರಾಚಾರ್ಯರ ಬಗ್ಗೆ ಬುಕ್ಗಳು ತಗೊಂತೀನಿ. ಮತ್ತೆ ಅವ್ರು ಹಾಕೊಳ್ಳೋ ವೇಷಭೂಷಣ, ಅವರು ಎಷ್ಟನೇ ವಯಸ್ಸಿನಲ್ಲಿ ಅವರು ಅದೃಶ್ಯರಾದ್ರು, ಅಷ್ಟು ವಯಸ್ಸಿನಲ್ಲಿ ಎಷ್ಟು ಬಾರಿ ದೇಶನ ಸುತ್ತಿದ್ರು, ಅವ್ರ ಹಂಗಾದ್ರೆ ಆ ಥರ ಮೈಕಟ್ಟು ಹೇಗಿರುತ್ತೆ ಅವ್ರದ್ದು ಅಷ್ಟು ಓಡಾಡಿದಾಗ, ಇದ್ರ ಬಗ್ಗೆ ಎಲ್ಲ ಆದಷ್ಟು ಎಲ್ಲನೂ ನಾನು ರಿಸರ್ಚ್ ಮಾಡಿ. ಜೊತೆಗೆ ಒಂದು ಫೋಟೋ ನಮ್ಗೆ ಎಲ್ಲರಿಗೂ ಗೊತ್ತು, ಶಂಕರಾಚಾರ್ಯ ಫೋಟೋ ಅಂದ್ರೆ ಅದೊಂದೇ ಫೋಟೋ ಇರುತ್ತೆ. ಆ ಒಂದು ಫೋಟೋನ ನಾನು ಬೇಸ್ ಆಗಿ ಇಟ್ಕೊಂಡು ಮಿಕ್ಕಿದೆಲ್ಲಾ ಡಿಗ್ರಿ ಅದಕ್ಕೆ ನಾನು ಒಂದು ಹೂವನ್ನ ಹೇಗೆ ಹೆಣಿತಾ ಹೋಗ್ತಾರೆ ಆ ರೀತಿ ನಾವು ಅದನ್ನ ಹೆಣಿತಾ ಹೋಗಿ ಒಂದು ಹಾರದ ರೀತಿ ಕಂಪ್ಲೀಟ್ ಮಾಡಿದ್ವಿ. ಸೊ ನೀವು ಅದನ್ನ ಪ್ರಧಾನಿ ಅವರಿಗೆ ತಲುಪಿದ ಮೇಲೆ ಏನಾಯ್ತು? ಪ್ರಧಾನಿ ಅವರಿಗೆ ತಲುಪಿದ ಮೇಲೆ ಅದು ಅವರು ನನಗೆ ಕಾಲ್ ಬರುತ್ತೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ, ನಿಮ್ಮ ಮಾಡೆಲ್ ಸೆಲೆಕ್ಟ್ ಮಾಡಿದ್ದಾರೆ, ಜೊತೆಗೆ ಯಾವುದೇ ಚೇಂಜಸ್ ಬೇಡ, ಏನು ಕರೆಕ್ಷನ್ಸ್ ಇಲ್ಲ, ಈಗ ಹೇಗಿದೆ ಮಾಡೆಲ್ ಅದನ್ನೇ ಮಾಡಬೇಕು. ಹೌದು, ಎಲ್ಲಿಗೆ ಮಾಡಬೇಕು ಅಂತ ಕೇಳಿದೆ ನಾನು. ಆಗ ಹೇಳಿದ್ರು ಅವರು, ಇದು ಕೇದಾರನಾಥ್ಗೆ ನೀವು ಶಂಕರಾಚಾರ್ಯರು ಮಾಡಬೇಕು, 12 ಅಡಿ ಹತ್ರ ಇರಬೇಕು, ಮಿಕ್ಕಿದ್ದನ್ನ ನಿಮಗೆ ಅಫಿಷಿಯಲ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ಅಂತೇಳಿ ನನಗೆ ಅವತ್ತು ಸಂಜೆ ಸುಮಾರು ಒಂದು 6:30-7 ಗಂಟೆಗೆ ನನಗೆ ಕಾಲ್ ಬರುತ್ತೆ. ಸೊ ನನಗೆ ಹೇಳಿದ್ನಲ್ಲ, ನನಗೆ ತುಂಬ ಫಸ್ಟ್ ಆಫ್ ಆಲ್ ಕಾಲ್ ಬಂದ್ಕೊಳ್ಳೆ ತುಂಬ ಖುಷಿ ಆಗ್ಬಿಡ್ತು. ಅವ್ರು ಮೊದಲೇ ಹೇಳಿದ್ರು, ಏನೋ ಡೌಟ್ ಇದ್ರೆ ಪ್ರೈಮ್ ಮಿನಿಸ್ಟರ್ ಮಾತಾಡಬೇಕು ಅಂದ್ರೆ ಕಾಲ್ ಮಾಡ್ತೀವಿ, ರೆಡಿ ಇರಿ, ಫೋನ್ ಆನ್ ಇರಬೇಕು ಎಲ್ಲ ಹೇಳಿದ್ರು. ಬಟ್ ನಂದೇ ಸೆಲೆಕ್ಟ್ ಆಗುತ್ತೆ ಅನ್ನೋದೇನು ನನಗೆ ಗೊತ್ತಿರಲಿಲ್ಲ. ಅದು ಸೆಲೆಕ್ಟ್ ಆಗಿದ್ದು ತುಂಬ ನನಗೆ ಸಂತೋಷ. ನನ್ನೆಲ್ಲ ಶ್ರಮ, ನನ್ನ ಡಿಸಿಪ್ಲಿನ್, ನಾವು ನಮ್ಮ ಮನೆತನದಿಂದ ಕಲ್ತಂಥ ವಿದ್ಯೆಗೆ ಒಂದು ತಕ್ಕ ಪ್ರತಿಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.